ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಜನ ನಾಮಿನೇಟ್ ಆಗಿದ್ದಾರೆ. ಸೊ ಇದರಲ್ಲಿ ಇವತ್ತು ಡಬಲ್ ಎಲಿಮಿನೇಷನ್ ಇದೆ ಅಂತ ಹೇಳಿ ಅಂತ ಸುದ್ದಿ ಆಲ್ರೆಡಿ ನೀವು ಪ್ರೋಮೋ ನೋಡಿದಿರಿ. ಸೊ ಇದರಲ್ಲಿ ತುಂಬಾ ಜನ ವೋಟ್ ಆಗಿದ್ದಾರೆ. ಈ ವಾರದಲ್ಲಿ ಯಾರು ಮನೆಯಿಂದ ಆಚೆ ಹೋಗ್ತಾರೆ ಅಂತ ಹೇಳಿ ನೋಡೋಣ. ಸೊ ಮೊದಲಿಗೆ ಯಾರಿಗೆ ಎಷ್ಟು ವೋಟ್ ಬಂದಿದೆ ಅಂತ ಹೇಳಿ ನೋಡೋಣ. ಸೊ ಇಲ್ಲಿ ಹೈಯೆಸ್ಟ್ ವೋಟ್ ಬಂದಿರೋದು ಗಿಲ್ಲಿಯವರಿಗೆ ವಿಪರೀತ ವೋಟ್, ತುಂಬಾನೇ ವೋಟ್ ಬಂದಿದೆ. 26% ವೋಟ್ ಬಂದಿದೆ ಗಿಲ್ಲಿಗೆ. ಇನ್ನು ನೆಕ್ಸ್ಟ್ ಬಂದಿರೋದು 22% ವೋಟ್ ರಕ್ಷಿತಾ. ಗಿಲ್ಲಿ ಹಾಗೂ ರಕ್ಷಿತಾ ಇವರಿಗೆ ಭಯಂಕರ ಕಾಂಪಿಟೇಷನ್ ಇದೆ. ಸೊ ಹಾಗಾಗಿ ಇವರಿಬ್ಬರು ಟಾಪ್ ಅಲ್ಲಿ ಸೇವ್ ಆಗ್ತಾರೆ. ನೆಕ್ಸ್ಟ್ ಅಶ್ವಿನಿ ಅವರಿಗೆ 10% ವೋಟ್ ಬಂದಿದೆ. ಅಶ್ವಿನಿ ಅವರನ್ನು ಸಹ ತುಂಬಾ ಜನ ಇಷ್ಟಪಡುವವರ ಸಂಖ್ಯೆ ಜಾಸ್ತಿ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ಇಷ್ಟಪಡ್ತಿರಲಿಲ್ಲ, ಬಟ್ ಇವಾಗ ಅಶ್ವಿನಿ ಅವರನ್ನು ಸಹ ಇಷ್ಟಪಡ್ತಿದ್ದಾರೆ. 10.2% ವೋಟು ಅಶ್ವಿನಿಗೆ. ಇನ್ನು ಮಾಡು ನೆಕ್ಸ್ಟ್ ವೋಟ್ ಬಂದದ್ದು 9.43% ವೋಟ್ ಬಂದದ್ದು ಮಾಳುಗೆ. ಸೊ ಈ ವಾರನೂ ಮಾಡು ತೆಗಿಯಿಲ್ಲ ಅಂತ ಅನ್ಸುತ್ತೆ ವೋಟ್ ಪ್ರಕಾರ ನೋಡೋದಾದ್ರೆ. ನೆಕ್ಸ್ಟ್ ರಘು ಅವರಿಗೆ 8.21%. ಸೊ ರಘು ಅವರಿಗೆ ಸಹ 8% ವೋಟ್ ಬಂದಿದೆ. ನೆಕ್ಸ್ಟ್ ಧನುಷ್ ಅವರಿಗೆ 7.5%. ಸೊ ಧನುಷ್ ಅವರು ಸಹ ಆಲ್ರೆಡಿ ಒಂದು ಮುಂಚೆ ಸೀರಿಯಲ್ ಎಲ್ಲ ಮಾಡ್ಕೊಂಡು ಬಂದಿದ್ದ ಕಾರಣ ಅವರಿಗೆ ಫ್ಯಾನ್ಸ್ ಆಲ್ರೆಡಿ ಇದೆ. ಸೊ ಹಾಗಾಗಿ ಧನುಷ್ ಅವರಿಗೆ ಒಳ್ಳೆ ವೋಟ್ ಬಂದಿದೆ, 7.5%. ನೆಕ್ಸ್ಟ್ ಸೂರಜ್ 7.10 ಅಂತ ಹೇಳಿದ್ರೆ 7% ವೋಟ್ ಸೂರಜ್ ಅವರಿಗೆ ಬಂದಿದೆ. ಸೊ ಸೂರಜ್ ಅವರು ಸಹ ಈ ವಾರ ಹೋಗುದಿಲ್ಲ. ನೆಕ್ಸ್ಟ್ ಧ್ರುವಂತಿಗೆ 5% ವೋಟ್ ಬಂದಿದೆ. ಇತ್ತೀಚೆಗೆ ಧ್ರುವಂತ್ ಅವ್ರದ್ದು ಆಟ ಎಲ್ಲ ಸ್ವಲ್ಪ ಇಷ್ಟ ಆಗ್ತಿದೆ. ಧ್ರುವಂತ್ ಅವರನ್ನು ಸಹ ಬೇರೆ ಬೇರೆ ಚಾನಲ್ ಅಲ್ಲೆಲ್ಲ ಪ್ರಮೋಷನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ PR ಟೀಮ್ ಅವರಿಗೆ ದುಡ್ಡು ಕೊಟ್ಟೆಲ್ಲ ಹೋಗಿದ್ದಾರೆ ಇವರೆಲ್ಲ ಕೆಲವು ಸ್ಪರ್ಧಿಗಳು. ಸೊ ನೆಕ್ಸ್ಟ್ ರಾಶಿಕ್ ಅವರು 3.3%. ರಾಶಿಕ್ ಅವರಿಗೆ ಕಡಿಮೆ ವೋಟ್ ಬಂದಿದೆ. ರಾಶಿಕ್ ಅವರಿಗೆ ಏನಕ್ಕೆ ವೋಟ್ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಆಟ ಅಂತ ಬಂದಾಗ ಚೆನ್ನಾಗಿ ಆಟ ಆಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ನೆಗೆಟಿವ್ ಇತ್ತಲ್ಲ, ಅದೇ ಒಂದು ಕಾರಣದಿಂದಾಗಿ ರಾಶಿಕನವರಿಗೆ ಸ್ವಲ್ಪ ಕಡಿಮೆನೇ ವೋಟ್ ಬೀಳ್ತಿದೆ. ನಿಜವಾಗಿ ರಾಶಿಕನಿಗೆ ವೋಟ್ ಬೀಳ್ಬೇಕಿತ್ತು, ಬಟ್ ಲಾಸ್ಟ್ ಅತಿ ಕಡಿಮೆ ವೋಟ್ ಬಂದದ್ದು 1.18% ಅಂತ ಹೇಳಿದ್ರೆ ಬರೋಬ್ಬರಿ 1% ವೋಟ್ ಬಂದದ್ದು ಮನೆಯ ಸ್ಪಂದನ ಅವರನ್ನು ಇಲ್ಲಿವರೆಗೆ ಕಲರ್ಸ್ ಕೋಟ ಅವರು ಇಟ್ಕೊಂಡಿದ್ದಾರೆ. ಓಟೆ ಬರದಿದ್ರು ಇಲ್ಲಿವರೆಗೆ ಸೇವೆ ಮಾಡ್ತಿದ್ದಾರೆ ಅಂತ ಹೇಳಿ ಜಾನ್ವಿ ಅವರು ಹೇಳಿದ ಪ್ರಕಾರವಾಗಿ. ಸೊ ಸ್ಪಂದನ ಯಾವತ್ತೂ ಹೋಗ್ಬೇಕಿತ್ತು, ಏನೂ ಆಟ ಆಡ್ತಿಲ್ಲ, ಒಂದು ಆಟದಲ್ಲಿ 0 ಅಂತ ಹೇಳ್ಬೋದು. ಬಟ್ ಆಲ್ರೆಡಿ ಎಲ್ಲ ಸೀರಿಯಲ್ ಎಲ್ಲ ಮಾಡಿದ ಕಾರಣದ ಇಲ್ಲಿ ತನಕ ಇಟ್ಕೊಂಡ್ರು. ಬಟ್ ಓಟಲ್ಲಿ ಈ ವಾರದಲ್ಲಿ ಅತೀ ಕಡಿಮೆ ಓಟ್ ಬಂದದ್ದು ಸ್ಪಂದನ. ಸೊ ಓಟ್ ಪ್ರಕಾರ ನೋಡೋದಾದ್ರೆ ದೇವರಣ್ಣ ಸ್ಪಂದನ ಹೋಗ್ಲೇಬೇಕು ಈ ಮನೆಯಿಂದ ಆಚೆ ಇವತ್ತು. ಬಟ್ 2 ಜನ ಹೋಗುದಾದ್ರೆ ಸ್ಪಂದನ ಹಾಗೂ ಸೂರಜ್ ಸಹ ತೆಗಿಬಹುದು, ಹೇಳಕ್ಕಾಗಲ್ಲ. ಸೂರಜ್ಗೆ ಕಡಿಮೆ ಓಟ್ ಬಂದಿದೆ. ನೆಕ್ಸ್ಟ್ ರಾಶಿಕನಿಗೆ ಸಹ 3.3. ಓಟ್ ಪ್ರಕಾರ ನೋಡೋದಾದ್ರೆ ಇವರಿಬ್ರು ಹೋಗ್ಬೇಕು. ಬಟ್ ಆಟದ ವಿಚಾರದ ನೋಡಿದಾಗ ಮಾಳು ಒಂದು ತೆಗೆಯುವ ಚಾನ್ಸಸ್ ಇದೆ. ಸ್ಪಂದನ ಹಾಗೂ ಮಾಳು ಇಬ್ಬರನ್ನು ತೆಗೆಯುವ ಚಾನ್ಸಸ್ ಇವತ್ತಿದೆ. ನಿಮಗೆ ಈ ವಾರದಲ್ಲಿ ಯಾರು ಹೋಗ್ತಾರೆ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ. ನಿಮ್ಮ ಮತ್ತೆ ಫೇವರೇಟ್ ಸ್ಪರ್ಧಿ ಯಾರು ಅಂತ ಅದು ಸಹ ಒಂದು ಕಮೆಂಟ್ ಮಾಡಿ. ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.